ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಲೆ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 19 ಮಾರ್ಚ್ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕ್ವಶನ್ ನಿಮಗೆ. ಇಂಡಿಯಾಸ್ ಫಸ್ಟ್ ಡಿಜಿಟಲ್ ವಾಟರ್ ಬ್ಯಾಂಕ್ ಅಕ್ವೇರಿಯಂ ಹ್ಯಾಸ್ ಬೀನ್ ಲಾಂಚ್ಡ್ ಇನ್ ವಿಚ್ ಸ್ಟೇಟ್? ಭಾರತದ ಮೊದಲನೆಯ ಡಿಜಿಟಲ್ ವಾಟರ್ ಬ್ಯಾಂಕ್ ಅನ್ನ, ಅಕ್ವೇರಿಯಂ ಅನ್ನುವ ಒಂದು ವಾಟರ್ ಬ್ಯಾಂಕ್ ಅನ್ನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕ್ವಶನ್ ಇದೆ. ಸೊ ಇವತ್ತಿನ ಡಿಸ್ಕಷನ್ ಆದಮೇಲೆ ನೀವು ಈ ಒಂದು ಆನ್ಸರ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಬೇಕು. ಸೊ ಇದಕ್ಕಿಂತ ಮುಂಚೆ ಒಂದು ನಮ್ಮ ಟೆಲಿಗ್ರಾಮ್ ಚಾನೆಲ್ ಬಗ್ಗೆ ಇನ್ಫಾರ್ಮೇಶನ್. ನಾವು ಈಗ ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳು ನಮ್ಮ ಟೆಲಿಗ್ರಾಮ್ ಚಾನಲ್ ಐಎಲ್ಎ ಕ್ಲಾಸಸ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ನೀವು ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸ್ಟಡಿ ಮಟೀರಿಯಲ್ಗಳಾಗಿರ್ಬೋದು ಮತ್ತು ಈ ಒಂದು ಕರೆಂಟ್ ಅಫೇರ್ಸ್ಗಳ ನೋಟ್ಸ್ ಆಗಿರ್ಬೋದು, ಇವನ್ನ ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡ್ಬೋದು. ಮತ್ತು ಡೈಲಿ ಕ್ವಿಜ್ ಕೂಡ ಇರುತ್ತೆ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಐಎಲ್ಎ ಕ್ಲಾಸಸ್ನಲ್ಲಿ ಕ್ವಿಝನ್ನು ಅಟೆಂಡ್ ಮಾಡ್ಬೋದು. ಸೊ ಲೆಟ್ಸ್ ಬಿಗಿನ್ ವಿತ್ ದ ಡಿಸ್ಕಷನ್. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಫಸ್ಟ್ ಆರ್ಟಿಕಲ್ನಲ್ಲಿ ಮಹಾತ್ಮ ಗಾಂಧಿ ಗ್ರೀನ್ ಟ್ರ್ಯಾಂಗಲ್ ಅನ್ನು ಉದ್ಘಾಟಿಸಲಾಗಿದೆ. ಇದು ಎಲ್ಲಿ ಅಂತ ತಿಳ್ಕೋಣ, ಮತ್ತು ಇದರ ಉದ್ದೇಶ ಏನು ಅಂತ ತಿಳ್ಕೋಣ. ನಂತರ ನೆಟ್ ಝೀರೋ ಕಾರ್ಬನ್ ಎಮಿಷನ್, ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆ 2050ರವರೆಗೆ ಈ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡುವ ಉದ್ದೇಶವನ್ನ ಮಹಾರಾಷ್ಟ್ರ ಹೊಂದಿದೆ. ಸೊ ಅದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಣ. ಅದಾದ ನಂತರ ಇಸ್ರೋದಿಂದ ಒಂದು ಸಾಲಿಡ್ ಫ್ಯೂಯಲ್ ಬೇಸ್ಡ್ ಬೂಸ್ಟರ್ ಸ್ಟೇಜ್ ಅನ್ನ, ಈ ಒಂದು ಹಂತವನ್ನ SSLV ಇಂದ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಇದರ ಬಗ್ಗೆ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಂತರ ಮಿರಾಯಿ ಅನ್ನುವ ಒಂದು ಟೊಯೋಟಾ ಕಂಪ್ನಿಯಿಂದ ಹೊಸ ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ನ ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನ ಲಾಂಚ್ ಮಾಡಲಾಗಿದೆ. ಸೊ ಅದರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನಲ್ಲಿ ಅಕ್ವೇರಿಯಂ ಅನ್ನುವ ಒಂದು ಫಸ್ಟ್ ಡಿಜಿಟಲ್ ವಾಟರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ, ಎಲ್ಲಿ ಅಂತ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಫಸ್ಟ್ ಆರ್ಟಿಕಲ್. ಮೊದಲನೇ ಆರ್ಟಿಕಲ್ ಮದಗಾಸ್ಕಾರ್ದಲ್ಲಿ, ಇದು ಆಫ್ರಿಕಾದ ಪೂರ್ವ ಭಾಗದಲ್ಲಿ ಬರುತ್ತೆ. ಈ ಮದಗಾಸ್ಕಾರ್ ಅನ್ನುವ ಒಂದು ದೇಶದಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವ್, ಈ ಒಂದು ಸ್ಮರಣಾರ್ಥವಾಗಿ ಮಹಾತ್ಮ ಗಾಂಧಿ ಗ್ರೀನ್ ಟ್ರ್ಯಾಂಗಲ್ ಅನ್ನ ಉದ್ಘಾಟಿಸಲಾಗಿದೆ ಅಂತ ನ್ಯೂಸ್ ಇದೆ. ಭಾರತದ ಅಂಬಾಸಡರ್ ಅಥವಾ ರಾಜದೂತರಾದಂತಹ, ಮದಗಾಸ್ಕರ್ದ ದೇಶದ ರಾಜದೂತರಾದಂತಹ ಅಭಯ್ ಕುಮಾರ್ ಈ ಒಂದು ಆಜಾದಿ ಕಾ ಅಮೃತ್ ಮಹೋತ್ಸವ್, ಸ್ವತಂತ್ರ ಸಿಕ್ಕ 75 ವರ್ಷಗಳ ಒಂದು ವರ್ಷಾಚರಣೆಯನ್ನ ಈ ಒಂದು 2022ರಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಸೊ ಈ ಒಂದು ಸ್ಮರಣಾರ್ಥವಾಗಿ ಮಹಾತ್ಮ ಗಾಂಧಿ ಅವರಿಗೆ ಒಂದು ಟ್ರಿಬ್ಯೂಟ್ ಅನ್ನ ಕೊಡುವ ಒಂದು ಉದ್ದೇಶದಿಂದ ಗ್ರೀನ್ ಟ್ರ್ಯಾಂಗಲ್ ಅಂತ ಒಂದು ಸ್ಮಾರಕವನ್ನ ಉದ್ಘಾಟನೆ ಮಾಡಿದ್ದಾರೆ. ಇವರೊಂದಿಗೆ ಈ ಒಂದು ಉದ್ಘಾಟನೆಯಲ್ಲಿ ಪಾಲ್ಗೊಂಡವರು ಮದಗಾಸ್ಕರ್ದ ಮೇಯರ್ ಆದಂತಹ ಆಂತಾನಾನ್ ನೋರಿವೋ ನೈನಾ ಆದ್ರಿನಾ ಸಿಥೋಹೈನಾ, ಇವರು ಈ ಒಂದು ಗ್ರೀನ್ ಟ್ರ್ಯಾಂಗಲ್ ಅನ್ನ ಲಾಂಚ್ ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ವರ್ಲ್ಡ್ ಗ್ರೀನ್ ಟ್ರ್ಯಾಂಗಲ್ ಪ್ಲಾಕ್ ಅನ್ನ, ಇದರ ಒಂದು ಪ್ರಾಮುಖ್ಯತೆ ಏನು ಅಂತಂದ್ರೆ, ಇದು ಸುಸ್ಥಿರ ಬೆಳವಣಿಗೆ ಮತ್ತೆ ಪರಿಸರದ ಒಂದು ಸಂರಕ್ಷಣೆಯ ಕುರಿತಾಗಿ ಒಂದು ನಮ್ಮ ದೇಶದ ಕಮಿಟ್ಮೆಂಟ್ ಅನ್ನ ಗುರುತಿಸುವ ಉದ್ದೇಶದಿಂದ ಈ ಮಹಾತ್ಮ ಗಾಂಧಿ ಗ್ರೀನ್ ಟ್ರ್ಯಾಂಗಲ್, ಹಸಿರು ತ್ರಿಭುಜ ಅಂತ ಈ ಒಂದು ಸ್ಮಾರಕಕ್ಕೆ ಹೆಸರಿಡಲಾಗಿದೆ. ಇನ್ನು ಮದಗಾಸ್ಕರ್ ದೇಶ ನ್ಯೂಸ್ನಲ್ಲಿ ಇದ್ದ ಕಾರಣ ಆ ಒಂದು ದೇಶದ ಮ್ಯಾಪ್ ಅನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಮದಗಾಸ್ಕರ್ ದೇಶದ ಒಂದು ಲೊಕೇಶನ್ ತಿಳ್ಕೊಳ್ಳೋಣ. ಇದು ಆಫ್ರಿಕಾ ಖಂಡದ ಪೂರ್ವ ಭಾಗದಲ್ಲಿ ಅಥವಾ ಆಗ್ನೇಯ ಭಾಗದಲ್ಲಿ ಮದಗಾಸ್ಕರ್ ದೇಶ ಬರುತ್ತೆ. ಇದು ಒಂದು ಐಲ್ಯಾಂಡ್ ಕಂಟ್ರಿ ಆಗಿದ್ದು, ಇದರ ರಾಜಧಾನಿ ಆಂಟಾನಾರಿವೋ. ಕರೆನ್ಸಿ, ಆ ದೇಶದ ಕರೆನ್ಸಿ ಮಲಗಸೆ ಅರಿಯಾರಿ. ಈ ಸದ್ಯದ ಪ್ರಧಾನಿ ಅಥವಾ ಪ್ರೆಸಿಡೆಂಟ್, ಆ ದೇಶದ ಮದಗಾಸ್ಕರ್ನ ಪ್ರೆಸಿಡೆಂಟ್ ಆಂಡ್ರಿ ರಾಜೋಲಿನಾ. ನಮ್ಮ ಮುಂದಿನ ಆರ್ಟಿಕಲ್, ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನ, ಈ ಒಂದು ಟಾರ್ಗೆಟ್ ಅನ್ನ 2050ರವರೆಗೆ ರೀಚ್ ಮಾಡ್ತೇವೆ ಅಂತ ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಈ ಝೀರೋ ಔಟ್ ಕಾರ್ಬನ್ ಎಮಿಷನ್ ಅಂದ್ರೆ ಕಾರ್ಬನ್ನ ಹೊರಸೂಸುವಿಕೆ, ಇಂಗಾಲದ ಒಂದು ಹೊರಸೂಸುವಿಕೆಯನ್ನ ಕಂಪ್ಲೀಟ್ ಆಗಿ ಶೂನ್ಯ ಮಾಡುವ ಅಥವಾ ಒಂದು ಬ್ಯಾಲೆನ್ಸ್ ಮಾಡಿ ಈ ಒಂದು ಕಾರ್ಬನ್ ಎಮಿಷನ್ ಅನ್ನ ಬ್ಯಾಲೆನ್ಸ್ ಮಾಡುವ ಉದ್ದೇಶದಿಂದ ಈ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಲಾಗಿದೆ. ಈ ಒಂದು ಗುರಿಯನ್ನ ತಲುಪುವುದಕ್ಕೆ ಒಂದು ಡೀಟೇಲ್ ಆದಂತಹ ಒಂದು ಚೌಕಟ್ಟನ್ನ ಅಥವಾ ಒಂದು ಫ್ರೇಮ್ ವರ್ಕ್ ಅನ್ನ ಕೂಡ ಮಹಾರಾಷ್ಟ್ರ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ.
ದ ಟಾರ್ಗೆಟ್ ಆಲ್ಸೋ ಇನ್ಕ್ಲೂಡ್ಸ್ 30% ರಿಡಕ್ಷನ್ ಇನ್ ಗ್ರೀನ್ ಹೌಸ್ ಗ್ಯಾಸ್. ಈ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗುವಂತಹ ಅನಿಲವಾಗಿರುವ ಕೆಲವು ಎಮಿಷನ್ಗಳನ್ನು, ಅವುಗಳ ಹೊರಸೂಸುವಿಕೆಗಳನ್ನು 30%ನಷ್ಟು ಕಡಿಮೆ ಮಾಡುವುದು 2030ರವರೆಗೆ. ಅದಾದ ನಂತರ 2040ರವರೆಗೆ ಈ ಒಂದು ಗ್ರೀನ್ ಹೌಸ್ ಗ್ಯಾಸ್ಗಳ ಎಮಿಷನ್ಗಳನ್ನು 44%ನಷ್ಟು ಕಡಿಮೆ ಮಾಡುವ ಒಂದು ಗುರಿಯನ್ನು ಮಹಾರಾಷ್ಟ್ರ ಸರ್ಕಾರ ಹೊಂದಿದೆ. ಇನ್ನು ಈ ಮಹಾರಾಷ್ಟ್ರದ ಈ ಒಂದು 2050ರ ಟಾರ್ಗೆಟ್ ಏನಿದೆ, ಭಾರತದ ಗ್ರೀನ್ ಝೀರೋ ಎಮಿಷನ್ ಟಾರ್ಗೆಟ್ ಆದಂತಹ 2070ರವರೆಗೆ ಈ ಒಂದು ಗುರಿಯನ್ನ ತಲುಪುವ ಉದ್ದೇಶವನ್ನ ಭಾರತ ಹೊಂದಿದೆ. ಅದಕ್ಕಿಂತ 20 ವರ್ಷಗಳ ಮುಂಚೆಯೇ ಮುಂಬೈದಿಂದ ಅಥವಾ ಈ ಮುಂಬೈ ನಗರವನ್ನ ಝೀರೋ ಕಾರ್ಬನ್ ಎಮಿಷನ್ ನಗರವನ್ನಾಗಿ ಮಾಡುವ ಉದ್ದೇಶವನ್ನ 2050ರವರೆಗೆ ಮಹಾರಾಷ್ಟ್ರ ಗೌರ್ಮೆಂಟ್ ಹೊಂದಿದೆ. Mumbai set several short-term goals, decarbonization measures such as electrifying public transport. ಈ ಒಂದು ಗುರಿಯನ್ನು ತಲುಪುವುದಕ್ಕೆ ಸಾಕಷ್ಟು ಶಾರ್ಟ್ ಟರ್ಮ್ ಅಥವಾ ಒಂದು ಅಲ್ಪಾವಧಿಯ ಗುರಿಗಳನ್ನು ಕೂಡ ಸಿದ್ಧಪಡಿಸಿದೆ. ಅದರಲ್ಲಿ ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕಾದದ್ದು ಅಂತಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಈ ಜನರ ಒಂದು ಟ್ರಾನ್ಸ್ಪೋರ್ಟ್ಗೆ ಬಳಸಲಾಗುವಂತಹ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳು ಅಂತಂದರೆ ಬಸ್ಗಳಾಗಿರ್ಬೋದು, ಇವುಗಳನ್ನು ಎಲೆಕ್ಟ್ರಿಫೈಯಿಂಗ್ ಮಾಡುವುದರ ಮೂಲಕ ಈ ಒಂದು ಡಿಕಾರ್ಬನೈಸೇಷನ್ ಅಥವಾ ಒಂದು ಅನಿಲದ ಈ ಇಂಗಾಲದ ಅನಿಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಒಂದು ಗುರಿಯನ್ನು ಅಲ್ಪಾವಧಿಯಲ್ಲಿ ಈ ಮುಂಬೈ ನಗರ ಹೊಂದಿದೆ. ಅಡಾಪ್ಟ್ 2100 ಎಲೆಕ್ಟ್ರಿಕ್ ಬಸ್ಸಸ್, 2100 ಎಲೆಕ್ಟ್ರಿಕ್ ಬಸ್ಗಳನ್ನು ಕೂಡ ಈಗ ಸದ್ಯಕ್ಕೆ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ 2023ರವರೆಗೆ. at a cost of 130 billion rupees, 130 ಬಿಲಿಯನ್ ರೂಪೀಸ್ ಅಥವಾ 130 ಬಿಲಿಯನ್ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಈ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಎಲೆಕ್ಟ್ರಿಫೈಯಿಂಗ್ ಮಾಡುವ ಉದ್ದೇಶವನ್ನು ಮುಂಬೈ ನಗರದಲ್ಲಿ ಹೊಂದಿದೆ. ಮತ್ತು ಮುಂಬೈ ನಗರದ ಮಹಾನಗರ ಪಾಲಿಕೆಯಾದಂತಹ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಡಿವೈಸ್ಡ್ ದ ಮುಂಬೈ ಕ್ಲೈಮೇಟ್ ಆಕ್ಷನ್ ಪ್ಲಾನ್. ಮುಂಬೈ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಕೂಡ ಈ BMC ಹೊಂದಿದೆ ಆಸ್ ಅ ಪಾರ್ಟ್ ಆಫ್ ಇಟ್ಸ್ ಕಮಿಟ್ಮೆಂಟ್ ಟುವರ್ಡ್ಸ್ ದ ಬಿಲ್ಡಿಂಗ್ ದ ಕ್ಲೈಮೇಟ್ ರೆಸಿಲಿಯಂಟ್ ಸಿಟಿ. ಕ್ಲೈಮೇಟ್ಗೆ ರೆಸಿಲಿಯಂಟ್ ಆಗಿರುವಂತಹ ಒಂದು ನಗರವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಈ ಮುಂಬೈಯನ್ನು ಸಿದ್ಧಪಡಿಸಲಾಗ್ತಾ ಇದೆ. ಸೊ 2050ರವರೆಗೆ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಒಂದು ಗುರಿಯನ್ನು ಹೊಂದಿದ ಮೊದಲ ನಗರ ಅಂತಂದರೆ ಮುಂಬೈ ಆಗಿದೆ ಅಂತ ಹೇಳ್ಬೋದು. ನಮ್ಮ ಮುಂದಿನ ಆರ್ಟಿಕಲ್ ಇಸ್ರೋದಿಂದ ರೀಸೆಂಟ್ ಆಗಿ ಟೆಸ್ಟಿಂಗ್ ಮತ್ತೆ ಲಾಂಚ್ ಆದಂತಹ ಸಕ್ಸಸ್ಫುಲ್ಲಿ ಟೆಸ್ಟ್ ಆದಂತಹ ಒಂದು ಸಾಲಿಡ್ ಫ್ಯೂಯಲ್ ಬೇಸ್ಡ್ ಬೂಸ್ಟರ್ ಹಂತದ ಒಂದು SSLV ಬಗ್ಗೆ ಇದೆ. SSLV ಅಂತಂತಂದ್ರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ನೆನ್ಪಿಟ್ಕೊಳ್ಳಿ. SSLV ಅಂತಂದ್ರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ. ಈ ಒಂದು ಟೆಸ್ಟ್ ಫೈರ್ ಮಾಡಿದ್ದು ಸತೀಶ್ ಧವನ್ ಸ್ಪೇಸ್ ಸೆಂಟರ್, ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಇದೆ ಇದು. ಸೊ ಅಲ್ಲಿಂದ ಈ ಒಂದು SSLVನ ಸಕ್ಸಸ್ಫುಲ್ಲಿ ಲಾಂಚ್ ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಏನು ಅಂತಂತಂದರೆ ಇದು ಸಾಲಿಡ್ ಫ್ಯೂಯಲ್ ಬೇಸ್ಡ್ ಬೂಸ್ಟರ್ ಆಗಿದೆ. ಈ ಒಂದು ಘನ ಇಂಧನವನ್ನು ಹೊಂದಿದಂತಹ ಬೂಸ್ಟರ್ ಹಂತದ ಒಂದು ಟೆಸ್ಟಿಂಗ್ ಆಗಿದೆ. ಇದನ್ನು ಕಂಡಕ್ಟ್ ಮಾಡಿದ್ದು ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಈ ಒಂದು ಟೆಸ್ಟ್ ಅನ್ನು ಸಕ್ಸಸ್ಫುಲ್ಲಿ ಕಂಡಕ್ಟ್ ಮಾಡಿದೆ. ಇಟ್ ಕಂಪ್ಲೀಟ್ಸ್ ದ ಗ್ರೌಂಡ್ ಟೆಸ್ಟಿಂಗ್ ಆಫ್ ಆಲ್ 3 ಸ್ಟೇಜಸ್ ಆಫ್ ದ ಲಾಂಚ್ ವೆಹಿಕಲ್. ಈ ಒಂದು ಲಾಂಚ್ ವೆಹಿಕಲ್ನ ಎಲ್ಲ ಗ್ರೌಂಡ್ ಟೆಸ್ಟಿಂಗ್ಗಳನ್ನು ಕಂಪ್ಲೀಟ್ ಮಾಡಿ ಫಸ್ಟ್ ಡೆವಲಪ್ಮೆಂಟ್ ಫ್ಲೈಟ್ ಇದನ್ನು ಮೇ 2022ರಲ್ಲಿ ರೆಡಿ ಮಾಡುವ ಉದ್ದೇಶವನ್ನು ಶೆಡ್ಯೂಲ್ ಮಾಡಲಾಗಿದೆ. ಇನ್ನು ಇನ್ನಿತರ SSLV ಲೈಕ್ SS2 ಆಗಿರ್ಬೋದು, SS3 ಆಗಿರ್ಬೋದು ಹ್ಯಾವ್ ಸಕ್ಸಸ್ಫುಲ್ಲಿ ಅಂಡರ್ಗಾನ್ ನೆಸೆಸರಿ ಗ್ರೌಂಡ್ ಟೆಸ್ಟಿಂಗ್ ಆ್ಯಂಡ್ ಆರ್ ರೆಡಿ ಫಾರ್ ಇಂಟಿಗ್ರೇಷನ್. ಇವುಗಳನ್ನು ಕಮಿಷನ್ ಮಾಡುವ ಒಂದು ಗುರಿಯನ್ನು ಕೂಡ ಹೊಂದಿದೆ. ಇದರ ಒಂದು ಗ್ರೌಂಡ್ ಲೆವೆಲ್ನಲ್ಲಿರುವಂತಹ ಟೆಸ್ಟಿಂಗ್ಗಳನ್ನು ಕಂಪ್ಲೀಟ್ ಮಾಡಿ ಲಾಂಚ್ ಮಾಡುವ ಒಂದು ಪ್ಲ್ಯಾನನ್ನು ಹಾಕಿಕೊಂಡಿದ್ದಾರೆ. At present, the launch of small satellites have been dependent on piggy banks rides with big satellite launches on PSLV. ಸದ್ಯಕ್ಕೆ ಈ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಗಳನ್ನು ಮಾಡುವುದಕ್ಕಿಂತ ಮುಂಚೆ ಪಿಗ್ಗಿ ಬ್ಯಾಂಕ್ ರೈಡ್ಗಳನ್ನು ಉಪಯೋಗಿಸಲಾಗುತ್ತಿತ್ತು. ಅಂದರೆ ಒಂದು PSLV ಅಥವಾ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಇಸ್ರೋದ ಈ ಒಂದು ಲಾಂಚ್ ವೆಹಿಕಲ್ ಮುಖಾಂತರ ಈ ಒಂದು ಸಣ್ಣ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಲಾಗ್ತಾ ಇತ್ತು.
ಸೊ ಇದರಲ್ಲಿ ಸಾಕಷ್ಟು ಖರ್ಚು ಮತ್ತು ಶ್ರಮ ವಹಿಸಬೇಕಾಗಿತ್ತು ವಿಜ್ಞಾನಿಗಳು. ಸೊ ಅದನ್ನು ಈಗ ಅವಾಯ್ಡ್ ಮಾಡಿ ಈ ಒಂದು ಹೊಸ ತಂತ್ರಜ್ಞಾನದ ಸಾಲಿಡ್ ಫ್ಯೂಯಲ್ ಬೇಸ್ಡ್ ಬೂಸ್ಟರನ್ನು ಹಂತವನ್ನು ಸಕ್ಸಸ್ಫುಲ್ಲಿ ಲಾಂಚ್ ಮಾಡಿದ್ದರಿಂದ ಈ SSLV ಅಥವಾ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಗಳನ್ನು ಸಣ್ಣ ಸ್ಯಾಟಲೈಟ್ಗಳನ್ನು, ಸಣ್ಣ ಉಪಗ್ರಹಗಳನ್ನು ಲಾಂಚ್ ಮಾಡಲು ಅನುಕೂಲವಾಗುವಂತೆ ಮಾಡಲಾಗಿದೆ. ಇದಕ್ಕಿಂತ ಮುಂಚೆ PSLVಯಲ್ಲಿ ಸುಮಾರು 50 ಲಾಂಚಸ್ಗಳನ್ನು ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿತ್ತು. ಇನ್ನು ಭಾರತದ ಈ ಒಂದು ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಆದಂತಹ ಇಸ್ರೋದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸದ್ಯದ ಸ್ಪೇಸ್ ಸೆಕ್ರೆಟರಿ ಮತ್ತು ಇಸ್ರೋದ ಚೇರ್ಮನ್ ಆಗಿರುವ ಡಾಕ್ಟರ್ S ಸೋಮನಾಥ್ ಅವರು ರೀಸೆಂಟ್ ಆಗಿ ಇವರನ್ನು ಆಯ್ಕೆ ಮಾಡಲಾಗಿದೆ. ಇವರಿಗಿಂತ ಮುಂಚೆ K ಶಿವನ್ ಅವರು ಈ ಒಂದು ಚೇರ್ಮನ್ ಹುದ್ದೆಯನ್ನು ಅಲಂಕರಿಸಿದ್ದರು. ಅವರ ನಂತರ ಡಾಕ್ಟರ್ S ಸೋಮನಾಥ್ ಅವರು ಇಸ್ರೋದ ಹೊಸ ಅಧ್ಯಕ್ಷರಾಗಿದ್ದಾರೆ. ಮತ್ತು ಇಸ್ರೋದ ಮುಖ್ಯ ಕಚೇರಿ ಹೆಡ್ ಕ್ವಾರ್ಟರ್ ಕರ್ನಾಟಕದ ಬೆಂಗಳೂರಿನಲ್ಲಿದೆ. ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದು 15 ಆಗಸ್ಟ್ 1969ರಲ್ಲಿ. ನಮ್ಮ ಮುಂದಿನ ಆರ್ಟಿಕಲ್ ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಅನ್ನು ಬಳಸಿಕೊಂಡು ಒಂದು ಗಾಡಿಯನ್ನು ಅಥವಾ ಒಂದು ಕಾರನ್ನು ಸಿದ್ಧಪಡಿಸಲಾಗಿದೆ. ರೀಸೆಂಟ್ ಆಗಿ ಈ ಒಂದು ಹಸಿರು ಹೈಡ್ರೋಜನ್ ಅಥವಾ ಜಲಜನಕದ ಒಂದು ಉಪಯೋಗದಿಂದ, ಈ ಒಂದು ಇಂಧನದ ಉಪಯೋಗದಿಂದ ಈ ಮಿರಾಯಿ ಅನ್ನುವ ಒಂದು ಹೆಸರಿನ ಕಾರನ್ನು ಅಥವಾ ವೆಹಿಕಲ್ ಲಾಂಚ್ ಮಾಡಿದ್ದಾರೆ ನಮ್ಮ ನಿತಿನ್ ಗಡ್ಕರಿ ಸಾಹೇಬರು, ಯೂನಿಯನ್ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. ಈ ನಿತಿನ್ ಗಡ್ಕರಿ ಅವರು ಯೂನಿಯನ್ ಮಿನಿಸ್ಟರ್, ಕೇಂದ್ರದ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ಹೈವೇಯ ಒಂದು ಸಚಿವರಾಗಿದ್ದಾರೆ. ಇವರು ರೀಸೆಂಟ್ ಆಗಿ ಈ ಗ್ರೀನ್ ಹೈಡ್ರೋಜನ್ ಹಸಿರು ಜಲಜನಕದ ಒಂದು ಇಂಧನದ ಎಲೆಕ್ಟ್ರಿಕ್ ವೆಹಿಕಲ್ನ ಸೆಲ್ಲನ್ನು ಟೊಯೋಟಾ ಕಂಪ್ನಿಯಿಂದ ಮಾಡಲಾದಂತಹ ಮಿರಾಯಿ ಅನ್ನುವ ಒಂದು ವೆಹಿಕಲ್ನ ಲಾಂಚ್ ಮಾಡಿದ್ದಾರೆ ನವದೆಹಲಿಯಲ್ಲಿ. ಟೊಯೋಟಾ ಮಿರಾಯಿ ಈಸ್ ಇಂಡಿಯಾಸ್ ಫಸ್ಟ್ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ವೆಹಿಕಲ್. ನೆನ್ಪಿಟ್ಕೊಳ್ಳಿ, ಇದು ಮಿರಾಯಿ ಅನ್ನುವುದು ಭಾರತದಿಂದ ಟೊಯೋಟಾ ಕಂಪ್ನಿಯಿಂದ ಸಿದ್ಧಪಡಿಸಲಾದಂತಹ ಮೊದಲನೆಯ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿದ್ದು, ವಿಚ್ ಈಸ್ ಕಂಪ್ಲೀಟ್ಲಿ ಪವರ್ಡ್ ಬೈ ಹೈಡ್ರೋಜನ್. ಈ ಜಲಜನಕವನ್ನು ಇಂಧನವನ್ನಾಗಿ ಉಪಯೋಗಿಸಿಕೊಂಡು ಈ ಒಂದು ವಾಹನವನ್ನು ಚಲಾಯಿಸಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ಇದರ ಹೆಸರು ಮಿರಾಯಿ ಅಂತ. ಇದನ್ನು ಸಿದ್ಧಪಡಿಸಿದ ಕಂಪನಿ ಟೊಯೋಟಾ. ಇನ್ನು ಈ ಒಂದು ವಾಹನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಕಂಪನಿ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಆಟೋಮೇಟಿವ್ ಟೆಕ್ನಾಲಜಿ ICAT ಅನ್ನುವ ಒಂದು ಸಂಸ್ಥೆಯಿಂದ ಈ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಅಥವಾ ಪ್ರಾಯೋಗಿಕ ಪ್ರಾಜೆಕ್ಟ್ ಆಗಿ ಈ ಒಂದು ಜಲಜನಕದಿಂದ ಓಡಿಸುವಂತಹ ವಾಹನವನ್ನು ಸಿದ್ಧಪಡಿಸಲಾಗಿದೆ, ಟೊಯೋಟಾ ಮಿರಾಯ್ ಅನ್ನುವುದನ್ನು. ದಿಸ್ ಈಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಪ್ರಾಜೆಕ್ಟ್ in India, which will create green hydrogen based ecosystem in the country and help India to become a energy self-reliant. ಭಾರತವನ್ನು ಶಕ್ತಿ ಸ್ವಾವಲಂಬಿಯನ್ನಾಗಿ ಮಾಡುವ ಉದ್ದೇಶವನ್ನು 2047ರವರೆಗೆ ಭಾರತ ಸರ್ಕಾರ ಹೊಂದಿದೆ. ಆ ಒಂದು ಗುರಿಯನ್ನು ತಲುಪುವ ದೃಷ್ಟಿಯಲ್ಲಿ, ಆ ಒಂದು ದಾರಿಯಲ್ಲಿ ಈ ಒಂದು ಟೊಯೋಟಾ ಮಿರಾಯ್ ಏನಿದೆ, ಇದು ಒಂದು ಮೈಲ್ ಸ್ಟೋನ್ ಆಗಿದೆ ಅಂತ, ಅಥವಾ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆದಂತಹ ಒಂದು ಪ್ರಾಜೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಹೈಡ್ರೋಜನ್ ಇಂಧನದ ಸಹಾಯದಿಂದ ಮಿರಾಯ್ ಅನ್ನುವ ಒಂದು ವಾಹನವನ್ನು ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಸದ್ಯಕ್ಕೆ ಭಾರತದಲ್ಲಿ ಮೊದಲ ಬಾರಿಗೆ ಲಾಂಚ್ ಮಾಡಲಾಗಿದೆ. ಇನ್ನು ನಮ್ಮ ನೆಕ್ಸ್ಟ್ ಆರ್ಟಿಕಲ್, ಭಾರತದ ಮೊದಲನೆಯ ವಾಟರ್ ಬ್ಯಾಂಕ್ ಅನ್ನ ಕರ್ನಾಟಕದ ಬೆಂಗಳೂರಿನಲ್ಲಿ ಲಾಂಚ್ ಮಾಡಲಾಗಿದೆ. ಇಂಡಿಯಾಸ್ ಫಸ್ಟ್ ಡಿಜಿಟಲ್ ವಾಟರ್ ಬ್ಯಾಂಕ್, ಇದರ ಹೆಸರು ಅಕ್ವೇರಿಯಂ ಅಂತ, AQVERIUM, ಹ್ಯಾಸ್ ಬಿನ್ ಲಾಂಚ್ಡ್ ಇನ್ ಬೆಂಗಳೂರು, ಕರ್ನಾಟಕ ಸ್ಟೇಟ್, ವಿಚ್ ಈಸ್ ಎನ್ ಇನ್ನೋವೇಟಿವ್ ಇನಿಷಿಯೇಟಿವ್. ಇದು ಒಂದು ಇನ್ನೋವೇಟಿವ್ ಆದಂತಹ ಉಪಕ್ರಮವಾಗಿದ್ದು, ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ, ನೀರಿನ ಒಂದು ಮ್ಯಾನೇಜ್ಮೆಂಟ್ ಅಥವಾ ನೀರಿನ ಒಂದು ನಿರ್ವಹಣೆ ಅಂತ ಕರಿಬೋದು. ವಾಟರ್ ಮ್ಯಾನೇಜ್ಮೆಂಟ್ ಅಥವಾ ನೀರಿನ ನಿರ್ವಹಣೆಯನ್ನು ಮಾಡುವ ಉದ್ದೇಶದಿಂದ ಈ ಒಂದು ಡಿಜಿಟಲ್ ವಾಟರ್ ಬ್ಯಾಂಕನ್ನು ಸ್ಥಾಪಿಸಲಾಗಿದೆ. ಎಲ್ಲಿ? ಬೆಂಗಳೂರಿನಲ್ಲಿ. ಇನ್ನು ಈ ಒಂದು ತಂತ್ರಜ್ಞಾನವನ್ನು ಬಳಸಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋರು ಅಥವಾ ಫಾರ್ಮ್ ಮಾಡಿದವರು ಆಕ್ವಾಕ್ರಾಫ್ಟ್ ಗ್ರೂಪ್ ವೆಂಚರ್ಸ್ ಅಂತ. ಈ ಒಂದು ಸಂಸ್ಥೆ ಹೆಸರು ಆಕ್ವಾಕ್ರಾಫ್ಟ್ ಗ್ರೂಪ್ ವೆಂಚರ್ಸ್ ಅಂತ. ಇಟ್ ಈಸ್ ಅ ವೆರಿ ಯುನೀಕ್ ಇನೋವೇಷನ್ ಕಂಬೈನಿಂಗ್ ಸಸ್ಟೈನೇಬಲ್ ಆ್ಯಂಡ್ ಗ್ರೀನ್ ಟೆಕ್ನಾಲಜಿ. ಆಗಲೇ ಹೇಳಿದಾಗೆ ಇದು ಒಂದು ವಿಶೇಷವಾದಂತಹ ತಂತ್ರಜ್ಞಾನವಾಗಿದ್ದು, ಇನೋವೇಷನ್ ಆಗಿದ್ದು,
ಈ ಸುಸ್ಥಿರತೆ ಮತ್ತು ಹಸಿರು ತಂತ್ರಜ್ಞಾನವನ್ನ ಒಂದು ಕಾಂಬಿನೇಷನ್ನಲ್ಲಿ ಈ ಒಂದು ಡಿಜಿಟಲ್ ಬ್ಯಾಂಕ್, ವಾಟರ್ ಡಿಜಿಟಲ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಗಿದೆ ಅಥವಾ ಸಿದ್ಧಪಡಿಸಲಾಗಿದೆ ವಿತ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರೆನರ್ಶಿಪ್. ಈ ಮಾಹಿತಿ ತಂತ್ರಜ್ಞಾನ ಮತ್ತೆ ಕೌಶಲ್ಯ ಅಭಿವೃದ್ಧಿ ಮತ್ತೆ ಔದ್ಯಮಿಕತೆ ಈ ಒಂದು ಕ್ಷೇತ್ರಗಳ ಒಂದು ಕಾಂಬಿನೇಷನ್ನಲ್ಲಿ ಈ ಭಾರತದ ಮೊದಲನೆಯ ಡಿಜಿಟಲ್ ವಾಟರ್ ಬ್ಯಾಂಕ್ ಅನ್ನ, ನೀರಿನ ಬ್ಯಾಂಕ್ ಅನ್ನ, ಅಕ್ವೇರಿಯಂ ಅಂತ ಇದರ ಹೆಸರು, ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇದರ ಸ್ಥಾಪನೆ ಮಾಡಲಾಗಿದೆ. ಇದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದಾದ್ರೆ, ಇಟ್ ಈಸ್ ಅ ಕ್ಯೂರೇಟೆಡ್ ಲಿಸ್ಟ್ ಆಫ್ ವಾಟರ್ ಡೇಟಾ ಫ್ರಮ್ ಆಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಸೋರ್ಸಸ್ that will help tackle some common development challenges and water pollution. ಈ ನೀರಿನ ನಿರ್ವಹಣೆಗೆ ಕುರಿತಾದಂತಹ ಸಾಕಷ್ಟು ಸವಾಲುಗಳನ್ನು ಮತ್ತೆ ನೀರಿನ ಜಲಮಾಲಿನ್ಯವನ್ನು ತಡೆಯುವ ಉದ್ದೇಶದಿಂದ ಈ ಒಂದು ಭಾರತದ ಎಲ್ಲ ರೀತಿಯಾದಂತಹ ಒಂದು ಸಂಸ್ಥೆಗಳಿಂದ ಮತ್ತೆ ಮೂಲಗಳಿಂದ ಒಂದು ಕ್ಯೂರೇಟೆಡ್ ಲಿಸ್ಟ್ ಅನ್ನ ಸಿದ್ಧಪಡಿಸಿ ಈ ಒಂದು ಡಿಜಿಟಲ್ ವಾಟರ್ ಬ್ಯಾಂಕ್ನಲ್ಲಿ ಮೇಂಟೈನ್ ಮಾಡಲಾಗುತ್ತೆ. ಸೊ ಇದರಿಂದ ಸಾಕಷ್ಟು ನೀರಿನ ನಿರ್ವಹಣೆಯ ಕುರಿತಾದಂತಹ ಚಾಲೆಂಜಸ್ಗಳು ಮತ್ತೆ ವಾಟರ್ ಪೊಲ್ಯೂಷನ್ ಅನ್ನ ಕಡಿಮೆ ಮಾಡುವ ಉದ್ದೇಶವನ್ನು ಸಾಕಾರಗೊಳಿಸುವುದಕ್ಕೆ ಈ ಒಂದು ಡಿಜಿಟಲ್ ವಾಟರ್ ಬ್ಯಾಂಕ್ ಅಕ್ವೇರಿಯಂ ಸಹಾಯಕಾರಿಯಾಗಲಿದೆ. ಸೊ that was all about today's discussion, friends. Thank you so much for joining the discussion. ಆಗಲೇ ಕೇಳಿದ ಹಾಗೆ ಫಸ್ಟ್ ನಮ್ಮ ಕ್ವಶನ್, ಈ ಒಂದು ಕ್ವಶನ್ನ ಆನ್ಸರ್ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಅ ನೈಸ್ ಡೇ.